ಮೈಸೂರಿನ ನಗರ ಕಾಂಗ್ರೆಸ್ ಸಮಿತಿಯ ಚಾಮರಾಜ ಕ್ಷೇತ್ರದ ದೇವರಾಜ ಬ್ಲಾಕ್ ನೂತನ ಅಧ್ಯಕ್ಷರಾಗಿ ಯುಎಸ್ ರಮೇಶ್ ಅಧಿಕಾರ ವಹಿಸಿಕೊಂಡರು. ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರಾದ ತನ್ವೀರ್ ಸೇಠ್ ಮತ್ತು ಹರೀಶ್ ಗೌಡ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಬಳಿಕ ಮಾತನಾಡಿದ ರಮೇಶ್, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ನನ್ನ ಕಾರ್ಯವೈಖರಿಯನ್ನು ಗುರುತಿಸಿ ನನಗೆ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ನಗರ ಪಾಲಿಕೆ ಚುನಾವಣೆಗಳಲ್ಲಿ ಹೆಚ್ಚು ಮತ ಗಳಿಸುವ ನಿಟ್ಟಿನಲ್ಲಿ ಪಕ್ಷ ಸಂಘಟಿಸುತ್ತೇನೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ತನ್ವೀರ್ ಸೇಠ್, ಹರೀಶ್ ಗೌಡ, ಆರ್ ಮೂರ್ತಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ದಿನ ಪದಕರ ಕಾರ್ಯಕ್ರಮವನ್ನು ಇಡೀ ದೇವರಾಜ ಬ್ಲಾಕಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು, ಮಹಿಳಾ ಬ್ಲಾಕ್ ಅಧ್ಯಕ್ಷರು, NSC ಅಧ್ಯಕ್ಷರು ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಸೇವಾದಳದವರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿ. ಈ ಚಾಮರಾಜ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಪಾರ್ಲಿಮೆಂಟಲ್ಲಿ ನಾವು ಈಗ ಆಲ್ರೆಡಿ ಅಸೆಂಬ್ಲಿಯಲ್ಲಿ 72,000 ಚಿಲ್ಲರೆ ಓಟ್ ತಗೊಂಡಿದ್ದೀವಿ. ಅದನ್ನು ಮೀರಿ ನಾವು ಚುನಾವಣೆಯಲ್ಲಿ ಹೆಚ್ಚಿನ ಮತ ಗಳಿಸ್ತೀವಿ. ಅದಕ್ಕೆ ಶ್ರಮಪಟ್ಟು ಕೆಲಸ ಮಾಡ್ತೀವಿ. ಅದರ ಜೊತೆಯಲ್ಲಿ ನಗರ ಪಾಲಿಕೆಯಲ್ಲಿ ಏನೈತೆ 19 ಕ್ಷೇತ್ರ ಐತೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ. 19ರಲ್ಲಿ 15 ಕ್ಷೇತ್ರ ನಾವು ಗೆಲ್ತೀವಿ ಅನ್ನೋದನ್ನು ವಿಶ್ವಾಸ ಹೇಳ್ತೀವಿ. 2 ಬ್ಲಾಕ್ ಸೇರಿ ಭಾರಿ ಕೆಲಸ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋದೊಂದು ಇದನ್ನು ಹೇಳ್ತಾ, ನಮಗೆಲ್ಲ ಇವತ್ತು ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಚಿರಋಣಿ ಅಂತ ಹೇಳ್ತಾ ನನ್ನ ಮಾತು. ನಾನು 84ರಲ್ಲಿ NSC ಪ್ರೆಸಿಡೆಂಟ್ ಆಗಿದೆ. 2 ಜಿಲ್ಲೆ, ಅವತ್ತು ಚಾಮರಾಜನಗರ ಮತ್ತು ಮೈಸೂರು 2 ಜಿಲ್ಲೆ ಸೇರಿ ಗ್ರಾಮಾಂತರ ಸಿಟಿ ಎಲ್ಲ ಸೇರಿ ನಾನು ಅಧ್ಯಕ್ಷ ಆಗಿ 84ರಿಂದ ನಾನು ಫಸ್ಟ್ ರಾಜಕೀಯ ಸ್ಟಾರ್ಟ್ ಆಗಿದ್ದು. ಇವತ್ತು ಗಂಟನೂ ಬರೀ ಆರ್ಗನೈಜೇಷನೆಲ್ಲ ಬಂದಿದ್ದೀನಿ. ಯೂತ್ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷ ಬಿಟ್ಟು ಎಲ್ಲ ಸ್ಥಾನನೂ ಪಡ್ಕೊಂಡಿದ್ದೀನಿ. ಈ DCCಲೂ ಜನರಲ್ ಸೆಕ್ರೆಟರಿ ಆಗಿದ್ದೀನಿ, 2 ಸತಿ ಉಪಾಧ್ಯಕ್ಷ ಆಗಿದ್ದೀನಿ, 2 ಸತಿ ಬ್ಲಾಕ್ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. 1 ಸತಿ ನಗರ ಪಾಲಿಕೆ ಚುನಾವಣೆ ನಿಂತ್ಕೊಂಡು ಕಡಿಮೆ ಓಟ್ರಲ್ಲಿ ಸೋತಿದ್ದೀನಿ. ಹಾಗೆ ಪಕ್ಷದಲ್ಲಿ ಎಲ್ಲ ವಿಶ್ವಾಸ ತಗೊಂಡು ಎಲ್ಲ ಕಾರ್ಯಕರ್ತರ ಎಲ್ಲ ಸ್ನೇಹಿತರ ವಿಶ್ವಾಸದಿಂದ ಇವತ್ತು ಪಕ್ಷ ಕಟ್ತೀನಿ ಅನ್ನೋದೊಂದು ನಂಬಿಕೆಯಲ್ಲಿ ನಾನು ಇವತ್ತು ಈ ಅಧಿಕಾರನ ವಹಿಸ್ಕೊಂಡು ನಡೆಸ್ತಾರೆ. ಚುನಾವಣೆ ಹತ್ರ ಬರ್ತದೆ, ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಂತ ಅನ್ಸುತ್ತೆ. ಅಲ್ಲ, ನಮ್ಗೆ ಜವಾಬ್ದಾರಿ, ನಾವು ಮೊದಲಿಂದನೂ ಕೆಲಸ ಮಾಡ್ಕೊಂಬಂದಿದ್ದೀವಿ. ನಮಗೇನು ಕೆಲಸ ಮಾಡೋರ್ಗೇನು ಇದನ್ನು ಕೆಲಸ ಅಂತ ಅನ್ನೋದಲ್ಲ. ಪ್ರತಿನಿತ್ಯ ನಾವು ಜನಗಳ ಜೊತೆ ಇರ್ತೀವಿ. ಬೆಳಿಗ್ಗೆ ಆಯಿತು ಅಂದರೆ ಜನಗಳ ಜೊತೆ ಇರ್ತೀವಿ, ಜನಗಳ ಕಡೆ ಸಂಘಟನೆ ಮಾಡ್ತೀವಿ, ಅವ್ರ ಕಷ್ಟ ಸುಖ ಸ್ಪಂದಿಸ್ತೀವಿ. ಅದರಿಂದ ನಾವು ಮತವನ್ನು ಪರಿವರ್ತಿಸ್ತೀವಿ. ಇವತ್ತು ತನ್ವೀರ್ ಸೇಠ್ ಸಾಹೇಬರು, ಹರೀಶ್ ಗೌಡರು, ಜಿಲ್ಲಾಧ್ಯಕ್ಷರು, ಇಬ್ಬರು ಪ್ರಧಾನ ಕಾರ್ಯದರ್ಶಿ ಬಂದಿದ್ದರು, ನಗರ ಪಾಲಿಕೆ ಮಾಜಿ ಪೌರವರು ಬಂದಿದ್ದರು, BK ಪ್ರಕಾಶ್, TV ಚಿಕ್ಕಣ್ಣ, ಪುಷ್ಪಲತಾ ಚಿಕ್ಕಣ್ಣ ಎಲ್ಲ ಬಂದು ಆಶೀರ್ವಾದ